ಲಾಸ್ಟ್ ವಿಡಿಯೋ ಕಮೆಂಟ್ ಸೆಕ್ಷನ್ ಅಲ್ಲಿ ಎಲ್ಲರೂ ಬ್ಲೂಪರ್ಸ್ ಹಾಕಿ ಅಂತಾನೆ ಕಮೆಂಟ್ ಮಾಡಿದ್ದೀರಾ. ಮಾಡಿರೋದು ಸಿಂಪಲ್ ಚಿತ್ರಾನ್ನ, ಬಟ್ ಅದಕ್ಕೊಂದು ಸ್ವಲ್ಪ ಸೈಡ್ಸ್ ಎಲ್ಲ ಏನಾದರೂ ಮಾಡಿ ಇಟ್ಟರೆ ಏನೋ ತುಂಬ ಮಾಡಿದ್ದಾರೆ ಅಂತ ಅನಿಸುತ್ತೆ. ಸೊ ಇವ್ರನ್ನ ಒಂದು ಸ್ವಲ್ಪ ಯಾಮರ್ಸ್ಬೋದು. ಇಷ್ಟೇ ಅವ್ರದ್ದು. ರಿಮೋಟ್ ಇಟ್ಕೊಳ್ಳೋದು, ಟಿವಿ ನೋಡೋದು. ನಂಗೆ ಏನು ಕಾಣ್ತಿಲ್ಲ, ನೀನು ಏನೇನೋ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಆಮೇಲೆ ನಾನು ಅದನ್ನೇ ಹಾಕ್ತೀನಿ, ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನನಗೆ ಗೊತ್ತಿಲ್ಲ. ಆಮೇಲೆ ಸಮ್ಮರ್ ಅಲ್ಲಿ ನನ್ನ ಫ್ರಿಡ್ಜ್ ಅಲ್ಲಿ ಯಾವಾಗಲೂ ಅಲೋವೆರಾ ಒಂದಿದೆ. ಕೆನಡಾಯಿಂದ ನೋಡ್ತಾ ಇರೋ ನನ್ನ ಎಲ್ಲ ವೀವರ್ಸ್ಗೆ ಜೊತೆಗೆ ಅಥವಾ ಇನ್ನೂ ಕೆನಡಾಗೆ ಬರ್ತಾ ಇದ್ದೀರಾ ಅಂತ ಅಂದ್ಕೊಂಡಿರೋರು ಯಾರಾದರೂ ಇದ್ದರೆ ನನ್ನ ವೀವರ್ಸಲ್ಲಿ ನಿಮಗೆ ಏನೇ ಒಂದು ಮನೆಯ ಅವಶ್ಯಕತೆ ಇದ್ದರೆ, ನಿಮಗೆ ರಿಯಾಲ್ಟ್ರ್ ಅವಶ್ಯಕತೆ ಇದ್ದರೆ ನೀವು ಜೆಂಡಿ ಸೋಸ್ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ಇಲ್ಲಿ ರಿಯಾಲ್ಟ್ರ್ ಆಗಿದ್ದಾರೆ, ಅದರಲ್ಲೂ ನಮ್ಮ ಕನ್ನಡದವರೇನೆ. ಸೊ ನಿಮ್ಗೆ ಯಾವ ಥರ ಬೇಕು, ಆಬ್ವಿಯಸ್ಲಿ ಬಂದಿದ ತಕ್ಷಣ ನಮಗೆ ಯಾವ ಏರಿಯಾದಲ್ಲಿ ಚೆನ್ನಾಗಿರುತ್ತೆ ಮನೆಗಳು, ಎಲ್ಲಿ ರೆಂಟ್ ಮಾಡಬೇಕೇನೂ ಗೊತ್ತಿರೋದಿಲ್ಲ. ಸೊ ಅವರನ್ನು ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಅವ್ರು ಎಲ್ಲ ಡೀಟೇಲ್ಸು ಕೊಡ್ತಾರೆ. ಅವರ ಎಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ. ನಿಮಗೆ ಬೇಕು ಅಂತ ಇದ್ರೆ ನೀವು ಚೆಕ್ ಮಾಡ್ಬೋದು. ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ನಾನು ಈ ವಿಡಿಯೋ ಇವಾಗ ಮಾರ್ನಿಂಗ್ ಹಾಕ್ತಾ ಇಲ್ಲ, ಆ್ಯಕ್ಚುಲಿ ಒಂದು ಸ್ವಲ್ಪ ಲೇಟ್ ಆಗುತ್ತೆ ನಾನು ಹಾಕೋದು. ಸೊ ಗುಡ್ ಮಾರ್ನಿಂಗ್ ಆಗಿರಲ್ಲ. ಸೊ ಎನಿವೇಸ್, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಎನಿಥಿಂಗ್. ಇವತ್ತು ನಮಗೆ ಸ್ಯಾಟರ್ಡೇ. ಲಾಸ್ಟ್ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಎಲ್ಲರೂ ಬ್ಲೂಪರ್ಸ್ ಹಾಕಿ ಅಂತಾನೆ ಕಮೆಂಟ್ ಮಾಡಿದ್ದೀರಾ. ನಾನು ಆ್ಯಕ್ಚುಲಿ ನನ್ನ ಎಲ್ಲ ವಿಡಿಯೋ ಎಂಡಲ್ಲಿ ಆ ವಿಡಿಯೋ ಮಾಡಬೇಕಾದ್ರೆ ಏನೇ ಒಂದು ಆಗಿದ್ರು ಅದನ್ನೆಲ್ಲ ನಾನು ಎಂಡಲ್ಲಿ ಹಾಕಿರ್ತೀನಿ ಬ್ಲೂಪರ್ಸು. ಸೊ ಈ ವಿಡಿಯೋದಲ್ಲೂ ಹಾಕಿರ್ತೀನಿ ಏನೇ ಆಗಿದ್ರು ಡೆಫಿನೆಟ್ಲಿ. ಸೊ ವಿಡಿಯೋನ ಕೊನೆ ತನಕ ನೋಡೋದನ್ನು ಮರಿಬೇಡಿ. ನಾವಿನ್ನೇನು ಬೆಳಗ್ಗಿದ್ದು ಬ್ರೇಕ್ಫಾಸ್ಟ್ ಆಯಿತು, ಇನ್ನು ಮಧ್ಯಾಹ್ನದ ಲಂಚ್ ರೆಡಿ ಮಾಡೋಣ, ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ವಿ. ಶುಭ ಪುಂಜ ತರಂಗಿರಿ, ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ವಿ. ಅಂಡ್ ನೀವು ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಈ ಸಾಹೇಬ್ರದ್ದು ರುಟೀನ್ ತೋರಿಸಿ ಅಂತ ಕೇಳಿದ್ರಿ ಅಲ್ವಾ. ಅವನದು ರುಟೀನ್ ಏನು ಗೊತ್ತಾ? ಅವನದು ರುಟೀನು ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಕಾರ್ಟೂನ್ ನೋಡ್ತಾ ಇದ್ದಾನೆ ಕುತ್ಕೊಂಡು. ಇವಾಗ ಇನ್ನು ಬೆಳಗ್ಗೆ 11-12 ಯಾವುದೋ ಒಂದು ಬೆಳಗ್ಗೆ ಶುರು ಮಾಡ್ಕೊತಾನೆ. ಬ್ರೇಕ್ಫಾಸ್ಟ್ ಆಯಿತು, ಸ್ನಾನಗಿನ ಎಲ್ಲ ಆಯಿತು, ಅಂದಿದ ತಕ್ಷಣ ಬಂದು ಸ್ಟಾರ್ಟ್ ಟಿವಿ. ಇದೇ ಒಂದು ರುಟೀನು ಅಲ್ಲ ಚಿನಿ? ಹಾಂ, ಬೇರೆ ಏನು ಮಾಡ್ತೀಯ ನೀನು? ಬೇರೆ ಆಟ ಆಡ್ತೀನಿ. ಏನು ಆಟ ಆಡ್ತೀಯಾ? ಒಂದು ಸ್ವಲ್ಪ ಆಟ ಆಡ್ತಾನೆ. ಆಮೇಲೆ ಸಂಜೆ ಒತ್ತಾಯ ಮಾಡಿ ನಾನು ತುಂಬ ಫೋರ್ಸ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಏನಾದರೂ ಬರೆಯೋಣ, ಓದೋಣ ಅಂತ ಅದಕ್ಕೆ ಬರ್ತಾನೆ ನನ್ನ ಜೊತೆ ಒಂದು 1 ಅವರ್ ಅಷ್ಟೇ. ಅದಾದಮೇಲೆ ಇಷ್ಟೇ, ಇದೇ ಅವ್ರದ್ದು ರುಟೀನ್, ಬೇರೆ ಏನು ರುಟೀನ್ ಇಲ್ಲ. ಆಮೇಲೆ ಒಂದು ಸ್ವಲ್ಪ ಆಟ ಆಡ್ತಾನೆ ಅಪ್ಪನ ಜೊತೆ ಎಲ್ಲ. ಆಮೇಲೆ ಒಂದು ರೌಂಡ್ ಕೆಳಗಡೆ ಎಲ್ಲ ಹೋಗಿ ಸೈಕಲೆಲ್ಲ ಹೊಡೆದು ಒಂದು ರೌಂಡ್ ಬರ್ತಾರೆ. ಅಲ್ಲಿಗೆ ಆಯಿತು, ಅಲ್ಲಿಗೆ ರುಟೀನ್ ಮುಗೀತು ಒಂದು ಅಷ್ಟೇ. ಫುಲ್ ಆರಾಮಾಗಿ ಸೋಫಾದಲ್ಲಿ ಬಿದ್ಕೊಂತಾನೆ, ಇಟ್ಕೊಂಡು ಟಿವಿ. ಏನೇನು ನೋಡ್ತೀಯ ನೀನು ಕಾರ್ಟೂನು? ಟಾಮ್ ಅಂಡ್ ಜೆರಿ, ಪೆಪ್ಪಾ ಪಿಗ್. ಆಮೇಲೆ ರಾಯನ್ದು ವೆಲ್ಕಮ್ ಟು ರಾಯನ್ಸ್ ಟಾಯ್ ರಿವ್ಯೂ. ಸೇಮ್ ಅವನೊಬ್ಬ ರಾಯನ್ ಅಂತ ಅವನು ಇದ್ದಾನೆ, ಅವನು ಯಾವಾಗಲೂ ನೋಡ್ತಾ ಕೂತಿರ್ತಾನೆ, ಟಾಯ್ ರಿವ್ಯೂ ಅಂತೆ, ಅದಂತೆ ಇದಂತೆ ಅಂತ ಹೇಳ್ಬಿಟ್ಟು. ಸೊ ಈ ಥರದೇ ನೋಡ್ತಾ ಇರ್ತಾನೆ. ಆಮೇಲೆ ಬ್ಲಿಪ್ಪಿ ನೋಡ್ತಾ ಇರ್ತಾನೆ ಒಂದು ಸ್ವಲ್ಪ, ಅದು ಚೆನ್ನಾಗಿರುತ್ತೆ, ಅದನ್ನು ನೋಡ್ತಾ ಇರ್ತಾನೆ. ಇಷ್ಟೇ ಅವ್ರದ್ದು. ರಿಮೋಟ್ ಇಟ್ಕೊಳ್ಳೋದು, ಟಿವಿ ನೋಡೋದು. ಇವಾಗ ಸದ್ಯಕ್ಕೆ ನಾವು ಮಧ್ಯಾಹ್ನದ ಲಂಚ್ ರೆಡಿ ಮಾಡೋಣ ಅಂತ ಹೊರಟಿದ್ದೀನಿ ಅಂದರೆ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಅಂತ. ಎಲ್ಲೋ ಹೊರಟಿದ್ದೀನಿ ಅಂದರೆ ಎಲ್ಲೂ ಹೋಗೋಕ್ಕಿಲ್ಲ. ರೇಂಜ್ ಯಾವಾಗಲೂ ನಾನು ಮಾಡೋಕ್ಕೆ ಹೊರಟಿದ್ದೀನಿ ಅಂತ ಹೇಳುವಾಗ ಎಲ್ಲಿಗೆ ಹೊರಟಿದ್ಯಾ ಮಾಡೋಕ್ಕೆ ಅಂತ ಕೇಳ್ತಾನೆ. ಅಲ್ಲ ರೇಂಜ್? ಹಂಗೆ ಎಲ್ಲೂ ಹೊರಟಿಲ್ಲ, ಇಲ್ಲೇ ಮನೆಯಲ್ಲೇ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಸ್ಯಾಟರ್ಡೇ, ಬಟ್ ಏನಾದ್ರು ಸ್ಪೆಷಲ್ ಮಾಡಬೇಕು. ಬಟ್ ಇವತ್ತೇನು ಮಾಡ್ತಾ ಇಲ್ಲ ನಾವು. ಯೂಶ್ವಲಿ ಏನಾದ್ರು ಮಾಡ್ತೀವಿ, ಬಿರಿಯಾನಿ ಅಥವಾ ಏನಾದ್ರು ಸ್ಪೆಷಲ್ ಪಲ್ಯ ಏನಾದ್ರು ಮಾಡ್ತೀವಿ. ಬಟ್ ಇವತ್ತೇನು ಸ್ಪೆಷಲ್ ಆಗಿ ಏನೂ ಇಲ್ಲ, ಜಸ್ಟ್ ಚಿತ್ರಾನ್ನ ಮಾಡಿ ಅದಕ್ಕೊಂದು ಸೈಡ್ಸಲ್ಲಿ ಒಂದು ಪೊಟ್ಯಾಟೊ, ಈ ಸಣ್ಣ ಪೊಟ್ಯಾಟೊ ಇದೆಯಲ್ಲ ಅದನ್ನು ಒಂದು ಫ್ರೈ ಮಾಡಿ, ಹಾಗೆ ಒಂದು ಫ್ರೈ ಸೈಡ್ಸ್ ಥರ ಚೆನ್ನಾಗಿರುತ್ತೆ ಅದು ತಿನ್ನೋಕ್ಕೆ. ಅದನ್ನು ಮಾಡೋಣ ಅಂತ ಅಂದ್ಕೊಂಡು ಹೊರಟಿದ್ದೀನಿ. ಇದೆಲ್ಲ ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅದ್ರದ್ದೆಲ್ಲ ನೀರು, ಎಕ್ಸ್ಟ್ರಾ ನೀರಿರೋದನ್ನೆಲ್ಲ ತೆಗೆದು ಒರೆಸ್ಕೊಂಡು ಕಿಚನ್ ಟವಲಲ್ಲಿ ಅದಕ್ಕೆ ಇವಾಗ ಒಂದು ಸ್ವಲ್ಪ ಮೇಲ್ಗಡೆಯಿಂದ ಉಪ್ಪು ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ. ಇದು ನೀವು ಫ್ರೈ ಮಾಡ್ಕೋಬೇಕಾದ್ರೇ ಮಾಡ್ಬೋದು. ಹಿಂಗೆ ಸ್ವಲ್ಪ ರುಚಿಗೆ ಬೇಕಾಗುವಷ್ಟು ಉಪ್ಪು ಸ್ಪ್ರಿಂಕಲ್ ಮಾಡಿ, ಜೊತೆಗೆ ಒಂದು ಸ್ವಲ್ಪ ಆಲಿವ್ ಆಯಿಲ್ ಬ್ರಷ್ ಮಾಡ್ತಾಯಿದ್ದೀನಿ ಮೇಲ್ಗಡೆಯಿಂದನೇ. ಒಂದು ಎಷ್ಟು ಬೇಕೋ ಅಷ್ಟು, ಸ್ವಲ್ಪ ಅದು ಚೆನ್ನಾಗಿ ರೋಸ್ಟ್ ಆಗೋಕ್ಕೆ.
ಓವನಲ್ಲಿ ಗ್ರಿಲ್ ಆಪ್ಷನಲ್ಲಿ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊತೀನಿ. ಗ್ರಿಲ್ ಮಾಡಲೇಬೇಕಂತ ಏನೂ ಇಲ್ಲ, ಡೈರೆಕ್ಟ್ ಹಾಗೆ ಒಂದು ತವಾದಲ್ಲಿ ನೀವು ಅದನ್ನು ಹಾಗೆ ಫ್ರೈ ಮಾಡ್ಕೋಬೋದು. ಇವಾಗ ಆ ಪೊಟ್ಯಾಟೊ ಮೇಲ್ಗಡೆ ಒಂದು ಸ್ವಲ್ಪ ಗಾರ್ನಿಷ್ ಮಾಡೋಕ್ಕೆ ಇಲ್ಲಿ ಮತ್ತೆ ಒಂದು ಸ್ವಲ್ಪ ಆಲಿವ್ ಆಯಿಲ್ ತೊಗೊತಾ ಇದ್ದೀನಿ. ಅದಕ್ಕೆ ಇಲ್ಲಿ 1 ಸ್ಪೂನ್ ಅಷ್ಟು ಮಿನ್ಸ್ಡ್ ಗಾರ್ಲಿಕ್ ಹಾಕ್ತಾ ಇದ್ದೀನಿ. ಹಾಕಿ ಹಂಗೆ ಒಂದು ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ 1 ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸು ಅಥವಾ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ. ಜೊತೆಗೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಇದನ್ನು ಎಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಈ ಆಯಿಲ್ ಮಿಕ್ಸ್ಚರನ್ನು ಇದ್ರ ಮೇಲೆ ಹಿಂಗೆ ಹಾಕಿ, ಬೆಳ್ಳುಳ್ಳಿ ಇರುತ್ತಲ್ವ ಒಳ್ಳೆ ಸ್ಮೆಲ್ ಬರುತ್ತೆ ತಿನ್ನಬೇಕಾದ್ರೆ, ಹಾಕಿ ಇದನ್ನೊಂದು ಮಿಕ್ಸ್ ಮಾಡಬೇಕು. ಅಲ್ಲಿಗೆ ಒಂದು ಪೊಟ್ಯಾಟೊ ಡ್ರೈ ರೋಸ್ಟ್ ರೆಡಿ ಆಗುತ್ತೆ. ಒಂದು ತಿಂದರೆ ಮತ್ತೆ ಮತ್ತೆ ಹಂಗೆ ಕೈ ಹೋಗ್ತಾ ಇರುತ್ತೆ, ಇನ್ನೊಂದು ತಿನ್ನೋಣ ಅಂತ. ಮಾಡಿರೋದು ಸಿಂಪಲ್ ಚಿತ್ರಾನ್ನ, ಬಟ್ ಅದಕ್ಕೊಂದು ಸ್ವಲ್ಪ ಸೈಡ್ಸ್ ಎಲ್ಲ ಏನಾದರೂ ಮಾಡಿ ಇಟ್ಟರೆ ಏನೋ ತುಂಬ ಮಾಡಿದ್ದಾರೆ ಅಂತ ಅನಿಸುತ್ತೆ. ಸೊ ಇವ್ರನ್ನ ಒಂದು ಸ್ವಲ್ಪ ಯಾಮರ್ಸ್ಬೋದು. ಸೊ ನಾವು ತುಂಬ ಅರ್ಜೆಂಟಲ್ಲಿದ್ದಾಗೆಲ್ಲ ಒಂದು ಸ್ವಲ್ಪ ಇದೇ ಥರ ಮಾಡ್ಕೊಳ್ಳೋದು, ಸಿಂಪಲ್ ಆಗಿ ಮಾಡಿ ತಿನ್ಕೊಂಡು ಹೋಗೋದು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನಿವಾಗ ಸದ್ಯಕ್ಕೆ ಇಲ್ಲೊಂದು ಟೊಮೆಟೊ ಸ್ಕ್ರಬ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಟೊಮೆಟೊ ಮತ್ತು ಶುಗರ್ ಸ್ಕ್ರಬ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಇವಾಗ ಇಲ್ಲಿ ಸಮ್ಮರ್ ನಡೀತಾ ಇದೆ, ತುಂಬ ಸೆಕೆ ಇರುತ್ತೆ, ಬಿಸಿಲಿರುತ್ತೆ. ಸೊ ಹಾಗಾಗಿ ಎಲ್ಲೇ ಹೊರಗಡೆ ಹೋಗಿ ಬಂದಾಗನೂ ತುಂಬ ಟ್ಯಾನ್ ಆಗಿಬಿಡುತ್ತೆ ಸ್ಕಿನ್ ಎಲ್ಲ. ಸೊ ಆ ಥರ ಎಲ್ಲ ಇದ್ದಾಗ ಅವಾಗ ಈ ಥರ ಒಂದು ನ್ಯಾಚುರಲ್ ಸ್ಕ್ರಬ್ ಮಾಡ್ಕೊಳ್ಳೋದು, ಏನಾದರೂ ಒಂದು ಮಾಡ್ಕೊಂಡಾಗ ನಮ್ಮ ಸ್ಕಿನ್ಗೆ ಅದು ಒಂಥರ ರಿಫ್ರೆಶಿಂಗ್ ಫೀಲ್ ಕೊಡುತ್ತೆ. ಇವಾಗ ಸ್ಕಿನ್ ಕೇರ್ ಅಂತ ಹೇಳಿದ್ರೆ ಅಥವಾ ಏನೋ ಒಂದು ಸ್ಕ್ರಬ್ ಮಾಡ್ಕೊತೀರಾ ಅಂತ ಹೇಳಿದ್ರೆ, ಯಾವಾಗಲೂ ನೀವು ಹೊರಗಡೆಯಿಂದನೇ ಏನೋ ಒಂದು ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ ತಗೋಬರ್ಬೇಕು ಅಥವಾ ಸ್ಟೋರಿಂದ ತೊಗೊಂಬಂದಿರೋದೇ ಆಗಬೇಕು ಅಂತ ಏನೂ ಇಲ್ಲ. ನಿಮಗೆ ಏನೂ ಸಿಕ್ಕಿಲ್ಲ ಅಂದರೆ ಮನೆಯಲ್ಲಿ ಇರುವಂಥ ಫ್ರೂಟ್ಸೋ ವೆಜಿಟೇಬಲ್ಸೋ ಯಾವುದೋ ಒಂದು ಯೂಸ್ ಮಾಡಿಕೊಂಡು ನೀವು ಮನೆಯಲ್ಲೇ ಸ್ಕ್ರಬ್ ಮಾಡ್ಕೋಬೋದು. ನಾನು ಯಾವಾಗಲೂ ಒಂದು ಸ್ವಲ್ಪ ನ್ಯಾಚುರಲ್ ಆಗಿ ಇರೋದನ್ನೇ ಆಯ್ಕೆ ಮಾಡ್ಕೊಳ್ಳೋದು. ಇವಾಗ ನಾನು ಬೇರೆ ಏನೇ ಒಂದು ಸ್ಟೋರಿಂದ ತೊಗೊಬಂದ್ರೂ ಅದರಲ್ಲಿ ಜಾಸ್ತಿ ಆರ್ಟಿಫಿಷಿಯಲ್ ಫ್ರೇಗ್ರೆನ್ಸ್ ಅಥವಾ ತುಂಬ ಕೆಮಿಕಲ್ ಇರುವಂಥದ್ದನ್ನೆಲ್ಲ ನಾನು ಯೂಸ್ ಮಾಡಲ್ಲ. ತುಂಬ ನ್ಯಾಚುರಲ್ ಆಗಿರೋದಕ್ಕೆ ನಾನು ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀನಿ. ಇವಾಗ ಇಲ್ಲೂ ಎಷ್ಟು ಬಿಸಿಲಿದೆ ಅಂದರೆ, ನಾವು ಮೊನ್ನೆ ಲಾಸ್ಟ್ ವಿಡಿಯೋನ ಹಾಕಿದ್ದೆ, ನಾನು ಬರ್ಲಿಂಗ್ಟನ್ ಹೋಗಿದ್ದು. ಆವತ್ತು ದಿನ ವಾಪಸ್ ಬಂದಮೇಲೆ ಎಷ್ಟು ಟ್ಯಾನ್ ಆಗಿತ್ತು ಮುಖ ಅಂದರೆ, ಹಾಗೆ ಕಾಲು ಅಷ್ಟೇ, ಶೂ ಹಾಕಿದ ಜಾಗ ಅಷ್ಟೇ ಬೆಳ್ಳಗಿತ್ತು, ಆಮೇಲೆ ಎಲ್ಲ ಒಂಥರ ಫುಲ್ ಟ್ಯಾನ್ ಆಗಿಬಿಟ್ಟಿತ್ತು. ಸೊ ಅವಾಗ ಈ ಥರ ಏನಾದರೂ ಒಂದು ಸ್ಕ್ರಬ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಸದ್ಯಕ್ಕೆ ನಾನು ಮಾಡ್ಕೊತಾ ಇರೋದು ಟೊಮೆಟೊ ಮತ್ತು ಶುಗರ್ ಯೂಸ್ ಮಾಡ್ಕೊಂಡು ಮಾಡೋ ಒಂದು ಸ್ಕ್ರಬ್. ಇದು ಅಂತಲ್ಲ, ನಿಮಗೇನು ಏನು ಸಿಗುತ್ತೋ ಅದೆಲ್ಲ ಯೂಸ್ ಮಾಡ್ಕೊಬೋದು. ಲೈಕ್ ಎನಿಥಿಂಗ್, ನೀವು ಮನೆಯಲ್ಲಿ ಇವಾಗ ಕುಕುಂಬರ್ ಇದೆ ಅಂದರೆ ಕುಕುಂಬರ್ ಪೇಸ್ಟ್ ಮಾಡಿ ಅದನ್ನೇ ಹಾಕೊಬೋದು, ಅಥವಾ ಪೊಟ್ಯಾಟೊ ಸಿಪ್ಪೆ ಅದನ್ನು ಹಾಕೋಬೋದು. ಇಲ್ಲಾಂದರೆ ಅಕ್ಕಿ ಹುಡಿನೂ ಕೂಡ ತುಂಬ ಚೆನ್ನಾಗಿ ಸ್ಕ್ರಬ್ ಆಗಿ ಯೂಸ್ ಮಾಡ್ಬೋದು. ನೀವು ಅಲೋವೆರಾ ಜೊತೆ ಅಕ್ಕಿ ಹುಡಿ ಮಿಕ್ಸ್ ಮಾಡ್ಕೊಂಡು ಅದನ್ನು ನಾನು ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ. ಹಾಗೆ ಇನ್ನೊಂದು ಕಾಫಿನೂ ನೀವು ಸ್ಕ್ರಬ್ ಆಗಿ ಯೂಸ್ ಮಾಡ್ಕೊಬೋದು. ತುಂಬ ಫೈನ್ ಪೌಡರ್ ಇರುವಂಥ ಕಾಫಿ ಜೊತೆಗೆ ಒಂದು ಸ್ವಲ್ಪ ತೆಂಗಿನೆಣ್ಣೆ ಮಿಕ್ಸ್ ಮಾಡಿಬಿಟ್ಟು ಅದನ್ನು ನೀವು ಸ್ಕ್ರಬ್ ಮಾಡ್ಕೋಬೋದು ಮುಖಕ್ಕೆ. ಇದೆಲ್ಲ ತುಂಬ ಚೆನ್ನಾಗಿರುತ್ತೆ, ನ್ಯಾಚುರಲ್ ಆಗಿ ಒಂದು ನಿಮಗೆ ರಿಫ್ರೆಶ್ ಆಗಿ ಇರುತ್ತೆ ಮುಖ ಸ್ಕಿನ್, ಅದೆಲ್ಲ ಯೂಸ್ ಮಾಡಿದಾಗ. ಇವು ನನ್ನ ಮಗ ಇಲ್ಲಿ ಸರ್ಕಸ್ ಹೊಡಿತಾ ಇದ್ದಾನೆ. ಇವಾಗ ನಾವು ಸದ್ಯಕ್ಕೆ ಸ್ಕ್ರಬ್ ಮಾಡ್ಕೊಳ್ಳೋಣ. ಸೊ ಈ ಟೊಮೆಟೊ ಸ್ಕ್ರಬ್ಗೆ ನಾನು ಏನು ಮಾಡ್ತೀನಿ ಅಂದರೆ, ಜಸ್ಟ್ ಟೊಮೆಟೊ ಒಳಗಡೆ ಇರೋ ಪಲ್ಪನ್ನ ಮಾತ್ರ ತೊಗೊಳ್ಳೋದು. ಅದು ಒಂದು ಹಾಫ್ ಟೊಮೆಟೊದು ಸಾಕಾಗುತ್ತೆ, ದೊಡ್ಡ ಟೊಮೆಟೊ ಅದು. ಇಷ್ಟು ಸಾಕು. ಎನಿವೇಸ್ ಮುಖಕ್ಕೆ ಆಮೇಲೆ ಒಂದು ಸ್ವಲ್ಪ ಬೇಕಿದ್ರೆ ನೆಕ್ಗೆ ಅಷ್ಟು ಸಾಕಾಗುತ್ತೆ. ಅದಕ್ಕೆ ಇವಾಗ 2 ಸ್ಪೂನ್ ಅಷ್ಟು ಸಕ್ಕರೆ ಹಾಕಿದ್ದೀನಿ ನಾನು, 2 ಟೀ ಸ್ಪೂನ್ ಅಷ್ಟು. ಇದಿಷ್ಟು ಹಾಕಿ, ಇದು ಸಕ್ಕರೆ ಕ್ರಿಸ್ಟಲ್ಸ್ ಏನಿದೆ ಅದು ಒಳ್ಳೆ ಸ್ಕ್ರಬ್ ಆಗಿ ಕೆಲಸ ಮಾಡುತ್ತೆ. ಹಾಗೆ ಈ ಟೊಮೆಟೊ ಏನಿದೆ ಅದು ಈ ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ಇದೆ ಅದರಲ್ಲಿ. ಸೊ ಏನು ಮಾಡುತ್ತೆ ಅಂದರೆ, ಈ ಟ್ಯಾನ್ ಎಲ್ಲ ಆದಾಗ ಅದು ತುಂಬ ಚೆನ್ನಾಗಿ ಟ್ಯಾನ್ ರಿಮೂವ್ ಮಾಡೋದ್ರಲ್ಲಿ ನಿಮಗೆ ಹೆಲ್ಪ್ ಮಾಡುತ್ತೆ. ಇದು ಮುಖಕ್ಕೆ ಮಾತ್ರ ಅಲ್ಲ, ನೀವು ಕೈ ಟ್ಯಾನ್ ಆಗಿದೆ, ಕಾಲು ಎಲ್ಲ ಕಡೆಗೂ ನೀವು ಇದು ಜ್ಯೂಸ್ ರಬ್ ಮಾಡ್ಕೋಬೋದು. ಯಾವುದೇ ಒಂದು ಸ್ಕ್ರಬ್ ನೀವು ಮಾಡ್ಕೊಳ್ಳೋ ಮುಂಚೆ ಇಟ್ಸ್ ಬೆಟರ್ ಟು ಕ್ಲೆನ್ಸ್ ಯುವರ್ ಫೇಸ್. ಅಂದರೆ ಇವಾಗ ನೀವು ಏನೇ ಒಂದು ಮೇಕಪ್ ಇರ್ಬೋದು ಅಥವಾ ಏನೇ ಒಂದು ಡರ್ಟ್ ಏನಿದ್ರು ಅದನ್ನು ತಕ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ನಾನು ಇಲ್ಲಿ ಯೂಸ್ ಮಾಡೋದು ಸೆಟಾಫಿಲ್ ಕ್ಲೆನ್ಸರ್. ನಾನು ತುಂಬ ಸರಿ ಹೇಳಿದ್ದೀನಿ, ನಾನು ಕ್ಲೆನ್ಸರ್ ಯೂಸ್ ಮಾಡೋದು ಸೆಟಾಫಿಲ್ ಅಂತ. ಈ ಕ್ಲೆನ್ಸರ್ ಹಾಕಿ ನಾನು ಒಂದು ಸ್ವಲ್ಪ ಈ ಫೇಶಿಯಲ್ ಮಸಾಜರ್ ಯೂಸ್ ಮಾಡಿಕೊಂಡು ಸ್ವಲ್ಪ ಮಸಾಜ್ ಮಾಡ್ಕೊತೀನಿ ಫೇಸನ್ನು. ಅದಾದಮೇಲೆ ಸ್ಕ್ರಬ್ ಯೂಸ್ ಮಾಡ್ತೀನಿ. ಮುಖ ತೊಳೆದಾಯಿತು. ಇವಾಗ ಟೊಮೆಟೊ ಸ್ಕ್ರಬ್ ಯೂಸ್ ಮಾಡ್ಕೊಳ್ಳುವಂಥ ಸಮಯ. ಇದನ್ನು ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಮುಖನ ಮಸಾಜ್ ಮಾಡ್ಕೊಳ್ಳಿ. ಶುಗರ್ ಪಾರ್ಟಿಕಲ್ಸ್ ಏನಿದೆ, ಆ ಕ್ರಿಸ್ಟಲ್ ಶುಗರ್ದು ತುಂಬ ಚೆನ್ನಾಗಿ ಸ್ಕ್ರಬ್ ಆಗಿ ವರ್ಕ್ ಆಗುತ್ತೆ ನಿಮ್ಮ ಸ್ಕಿನ್ಗೆ. ಆ್ಯಂಡ್ ಅದರಲ್ಲೂ ಯಾರಿಗಾದರೂ ಟೊಮೆಟೊ ಸಕ್ಕರೆ ಹಾಕಿ ತಿನ್ನೋಕ್ಕೆ ಇಷ್ಟ ಇದ್ದರೆ ತಿಂತಾ ಇರ್ಬೇಕಾದ್ರೆ ಸ್ವಲ್ಪ ಬಾಯೊಳಗಡೆ ಹೋದರೆ ಟೊಮೆಟೊ ಸಕ್ಕರೆ ಹಾಕಿ ತಿನ್ನಂಗಾಗುತ್ತೆ.
ಎಲ್ಲ ಕಡೆನೂ ಒಂದು ರೌಂಡ್ ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡ್ರೆ ಆ್ಯಂಡ್ ಇದನ್ನು ನೀವು ಒಂದು ವೀಕ್ಲಿ ಟ್ವೈಸ್ ಯೂಸ್ ಮಾಡ್ಬೋದು. ಆ್ಯಂಡ್ ಇದು ನನ್ನ ಸ್ಕಿನ್ನಿಗೆ ಸೂಟ್ ಆಗುತ್ತೆ. ನಿಮ್ಮದು ಮೇ ಬಿ ತುಂಬ ಸೆನ್ಸಿಟಿವ್ ಸ್ಕಿನ್ ಇದ್ದರೆ ದಯವಿಟ್ಟು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಈ ಥರದ್ದೆಲ್ಲ ನಿಮ್ಮದು ನಾರ್ಮಲ್ ಸ್ಕಿನ್ ಆಗಿ ಏನು ತೊಂದರೆ ಆಗಲ್ಲ, ಈ ಥರದ್ದೆಲ್ಲ ನ್ಯಾಚುರಲ್ ಆಗಿರೋದನ್ನೆಲ್ಲ ಹಾಕ್ಕೊಂಡ್ರೆ ಅಂದರೆ ಮಾತ್ರ ಯೂಸ್ ಮಾಡಿ. ಇದು ನನ್ನ ಸ್ಕಿನ್ನಿಗೆ ಸೂಟ್ ಆಗುತ್ತೆ ಅಂತ ನಿಮ್ಮ ಸ್ಕಿನ್ಗೂ ಆಗಬೇಕು ಅಂತ ಏನೂ ಇಲ್ಲ. ಸೊ ನಿಮ್ಮ ಸ್ಕಿನ್ಗೆ ಸೂಟ್ ಆಗುತ್ತೆ ಅಂತ ಅನಿಸಿದ್ರೆ ಮಾತ್ರ ನೀವು ಇದನ್ನ ಟ್ರೈ ಮಾಡಿ. ಟೊಮ್ಯಾಟೊ ಸ್ಕ್ರಬ್ ಮಾಡಿಕೊಂಡು ಫೇಸ್ ವಾಶ್ ಆದಮೇಲೆ ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಪೊಮೊಗ್ರನೇಟ್ ಫೇಸ್ ಶೀಟ್ ಮಾಸ್ಕ್. ಇದು ವಿಟಮಿನ್ ಸಿ ರಿಚ್ ಆಗಿದೆ. ಮೆರೋಸಾನೋ ಅಂತ ಒಂದು ಬ್ರ್ಯಾಂಡು. ಇದು ನನ್ನ ಸ್ಕಿನ್ನಿಗೆ ತುಂಬ ಮೈಲ್ಡ್ ಆಗಿರೋದ್ರಿಂದ ನನಗೆ ತುಂಬಾ ಇಷ್ಟ. ಅದರಲ್ಲೂ ಇವಾಗ ಫೇಸ್ ಶೀಟ್ ಮಾಸ್ಕ್ಗೆ ಹಾಕೋಬೇಕಾಗಿಲ್ಲ. ನೀವು ಇದಿಲ್ಲ ಅಂದ್ರೂ ನೀವು ಮನೆಯಲ್ಲಿ ಇವಾಗ ಅಲೋವೆರಾ ಇದ್ದರೆ ಅದನ್ನೇ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ರೆ ಅದನ್ನೇ ಒಂದ್ಸರಿ ಕಟ್ ಮಾಡಿಕೊಂಡು ಹಾಗೆ ಮುಖಕ್ಕೆ ಮಸಾಜ್ ಮಾಡ್ಕೊಬೋದು. ಆ್ಯಂಡ್ ಸಮ್ಮರಲ್ಲಿ ನನ್ನ ಫ್ರಿಜ್ಜಲ್ಲಿ ಅಲೋವೆರಾ ಯಾವಾಗಲೂ ಇರುತ್ತೆ. ತುಂಬ ಎಲ್ಲರೂ ಬಿಸಿಲಿಗೆ ಹೋಗಿ ಬಂದಾಗ ಎಲ್ಲ ಒಂದ್ಸರಿ ಕಟ್ ಮಾಡಿಕೊಂಡು ಮುಖಕ್ಕೆ ಒಂದ್ಸರಿ ಮಸಾಜ್ ಮಾಡಿಕೊಂಡ್ರೆ ರಿಲ್ಯಾಕ್ಸ್ ಆಗುತ್ತೆ. ಫೇಸ್ ಮಾಸ್ಕ್ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡೋ ಟೈಮು. ಈ ಟೈಮ್ಗೆ ರೇಯಾಂಶ್ ಬಂದ್ಬಿಡ್ತಾನೆ. ಕುಕುಂಬರ್ ಎತ್ಕೊಂಡ್ಬಂದಿರ್ತೀನಿ ನಾನು, ಇಟ್ಕೊಳ್ಳೋಣ ಅಂತೇಳಿ. ಅದು ರೆಡಿಯಾಗಿ ಬರ್ತಾನೆ. ಕೊಡ್ತೀಯಾ ಕುಕುಂಬರು? ಕೊಡು ಮತ್ತೆ. ಇಡು, ತಲೆಗೆಲ್ಲ ಚಿನಿ, ಕಣ್ಣಿಗಿಡು. ನಿಂಗೂ ಇಡ್ಲಾ ಹಿಂಗೆ? ಚೆನ್ನಾಗಿರುತ್ತೆ. ತುಂಬ ಎರಡು ಫುಲ್ ಕೋಲ್ಡ್ ಇದೆ. ಕುಕುಂಬರ್ ಫ್ರಿಜ್ಜಲ್ಲಿ ಇತ್ತು. ಆಮೇಲೆ ಫೇಸ್ ಮಾಸ್ಕು ಹಾಕಿ ಒಂಥರ ರಿಫ್ರೆಶಿಂಗ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಹಾಕೋಣ. ನಂಗೆ ಏನು ಕಾಣ್ತಿಲ್ಲ, ನೀನು ಏನೇನೋ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಆಮೇಲೆ ನಾನು ಅದನ್ನೇ ಹಾಕ್ತೀನಿ, ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನನಗೆ ಗೊತ್ತಿಲ್ಲ. ಆಮೇಲೆ ಏನು ಮಾಡ್ತಾ ಇದೆಯಾ? ನಂಗೇನು ಕಾಣಿಸ್ತಿಲ್ಲ. ಸೊ ಇದು ಇಲ್ಲಿಗೆ ನಮ್ಮ ಒಂದು ಸ್ಮಾಲ್ ಏನು ಸ್ಕಿನ್ ಕೇರ್ ರುಟೀನ್ ಮುಗಿಯುತ್ತೆ. ನಥಿಂಗ್ ಎಕ್ಸ್ಪೆನ್ಸಿವ್ ಏನೂ ಇಲ್ಲ, ನಾರ್ಮಲ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ಕೊಂಡು ಮಾಡುವಂಥ ಒಂದು ನನ್ನ ಯಾವಾಗಲೂ ನೀವು ಕೇಳ್ತಾ ಇರ್ತೀರಾ ಏನೇನು ಮಾಡ್ಕೊತೀರಾ ನೀವು ಸ್ಕಿನ್ ಕೇರ್ ತೋರಿಸಿ ಅಂತ. ಇಷ್ಟೇ ನಾನು ಮಾಡ್ಕೊಳ್ಳೋದು. ಈಗ ಇದು ಒಂದು 15 ಮಿನಿಟ್ಸ್ ಇಟ್ಕೊಂಡು ತೆಗೆದ್ಮೇಲೆ ಮುಖ ಒಂದು ಸ್ವಲ್ಪ ತೊಳ್ಕೊಂಡು ಆಮೇಲೆ ಮಾಯ್ಶ್ಚರೈಸರ್ ಹಾಕೊಂಡ್ರೆ, ಅಗೇನ್ ಮಾಯ್ಶ್ಚರೈಸರ್ ಕೂಡ ನಾನು ಹಾಕೋದು ಸೆಟಾಫಿಲ್ ಅವ್ರದ್ದೇ, ಹಾಕೊಂಡ್ರೆ ಅಲ್ಲಿಗೆ ಒಂದು ಸ್ಕಿನ್ ಕೇರ್ ಮುಗಿಯುತ್ತೆ. ಫ್ರೆಶ್ ಆಗಿರುತ್ತೆ ಇದು ಮುಖ ಎಲ್ಲ. ಸೊ ಆಮೇಲೆ ನಿದ್ದೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸ್ಕಿನ್ನು ಅಲ್ವಾ. ಇವಾಗ ಸದ್ಯಕ್ಕೆ ನಾವು ಒಂದು ರೌಂಡ್ ಹೊರಗಡೆ ಹೊರಟಿದ್ದೀವಿ ಊಟ ಮಾಡಿಕೊಂಡು. ಅದೆಲ್ಲ ಹೋಗ್ತಾ ಇದ್ದೀವಿ ಏನು ಅನ್ನೋದನ್ನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ರೇಯಾನ್ಶ್ ಎಂಡ್ ಮಾಡ್ತಾನೆ ಅಲ್ವಾ? ಹಾಂ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲ ಖುಷಿಯಾಗಿರಿ. ಟಾಟಾ ಬಾಯ್ ಬಾಯ್. ಮಾಫು ಮಾಫು ಮಾಫು. ಟಾಟಾ ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಟಾಟಾ ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್. ಮಾಫು ಮಾಫು. ರೇಯಾನ್ಶಮ್ಮ ಎಲ್ಲ ಫೇಸಿಗೆಲ್ಲ ಇದು ಮಾಸ್ಕ್ ಎಲ್ಲ ಹೆಂಗೆ ಹಾಕೊಳ್ಳೋದು? ಅಮ್ಮ ಫಸ್ಟಿಗೆ ಕ್ಲೆನ್ಸರ್ ಅದು ಹಾಕ್ತಾರೆ. ಆಮೇಲೆ ಆ ಪಿಂಕ್ ಕಲರ್ ಡಬಲ್ ಅದಿಟ್ಟು ಹಿಂಗೆ ಮಾಡ್ತಾರೆ. ಫೇಸ್ ಮಸಾಜರ್ ಸಹ ಹಿಂಗೆ ಮಾಡ್ತಾರೆ. ಆಮೇಲೆ ಫೇಸ್ ಮಾಸ್ಕ್ ಹಾಕ್ತಾರೆ. ಫಸ್ಟ್ ಅಲ್ಲಿ ಆಮೇಲೆ ಸ್ವಲ್ಪ ಆಮೇಲೆ ಫೇಸ್ ಮಸಾಜ್ ಮಾಸ್ಕ್ ಹಾಕ್ತಾರೆ. ಆಮೇಲೆ ಕೋಕೊಂಬಾರ್ ಇಟ್ಕೊಂಡು ಆಮೇಲೆ ಹಿಂಗೆ ಹಿಂಗೆ ಮಾಡ್ತಾರೆ. ಯಾವ ಫ್ರೂಟ್ ಥರ ಒಂಥರ ಅದು ಹಿಂಗೆ ಮಾಡ್ತಾರೆ. ಆಮೇಲೆ ಮುಖ ತೊಳಿತಾರೆ. ಅಲ್ಲಿಗೆ ಆಯ್ತು. ಆಮೇಲೆ ಚಾಚ್ತಾರೆ. ಸಮ್ಮರ್ ಅಲ್ಲಿ ನನ್ನ ಫ್ರಿಜ್ ಅಲ್ಲಿ ಯಾವಾಗ್ಲೂ ಅಲೋವೆರಾ ಒಂದಿದೆ. ಈಗ ಮತ್ತೆ ತೊಳಿತಾರೆ ಅಷ್ಟೇ. ಇವತ್ತದ್ದು ಬಾಯ್ ಬಾಯ್. ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್. ಹಂಗೆ ಒಂದು ತವಾದಲ್ಲಿ ನೀವು ಅದನ್ನ ಹಂಗೆ ಫ್ರೈ ಮಾಡ್ಕೋಬಹುದು. ಪೊಟ್ಯಾಟೋನ ಆರ್ ಇನ್ನು ಈ ಏನು ಪೊಟ್ಯಾಟೊ ಸಿಪ್ಪೆ ಏನಿರುತ್ತೆ ಅದನ್ನ ಹಾಕೋಬಹುದು. ಸಕ್ಕರೆ ಹಾಕೊಂತೀನಿ ನಾನು. ಸೊ ಇದು ಒಳ್ಳೆ ಸ್ಕ್ರಬ್ ಆಗಿ ಕೆಲಸ ಮಾಡುತ್ತೆ ಸಕ್ಕರೆ. ಈ ಸಕ್ಕರೆದು ಏನು ಇದು ಇರುತ್ತೆ, ಏನದು ಎಂಥದ್ದು ಸಕ್ಕರೆದು ಕ್ರಿಸ್ಟಲ್ಸ್. ಹಾಂ